ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಲ್ಲಿ ಸೀಸನ್ 4 ಹಾಗೂ ಎರಡನೇ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯು ಫೆಬ್ರವರಿ 20 ರಿಂದ 23 ರವರೆಗೆ ನಗರದ ಡಿಎಫ್ಎ ಮೈದಾನದಲ್ಲಿ ನಡೆಯಲಿದೆ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ತಿಳಿಸಿದರು. ದಾಂಡೇಲಿ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಾಂಡೇಲಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಅವರು, ಲೀಗ್ ವತಿಯಿಂದ ಕಳೆದ 3 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಮೊದಲ ಬಾರಿಗೆ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಈ ವರ್ಷವೂ ಹೊನಲು ಬೆಳಕಿನಲ್ಲಿ ಪಂದ್ಯಾವಳಿ ನಡೆಯಲಿದೆ. ಫೆಬ್ರವರಿ 20 ರಂದು ಕ್ರಿಕೆಟ್ ಪಂದ್ಯಾವಳಿಯ ವಿದ್ಯುಕ್ತ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಉದ್ಘಾಟನೆಯ ದಿನ ವಿಶೇಷ ಪ್ರದರ್ಶನ ಪಂದ್ಯವು ಹೊನಲು ಬೆಳಕಿನಲ್ಲಿ ನಡೆಯಲಿದೆ. ಫೆಬ್ರವರಿ 21 ರಿಂದ ಫೆಬ್ರವರಿ 23 ರವರೆಗೆ ಒಟ್ಟು 3 ದಿನಗಳವರೆಗೆ ನಗರದಲ್ಲಿ ಕ್ರಿಕೆಟ್ ಹಬ್ಬ ನಡೆಯಲಿದ್ದು, ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದರು. ದಾಂಡೇಲಿ ಪ್ರೀಮಿಯರ್ ಲೀಗ್ ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ ಅವರು ಪಂದ್ಯಾವಳಿಯ ರೂಪುರೇಷೆಗಳ ಬಗ್ಗೆ ವಿವರಿಸುತ್ತಾ, ಈ ಹಿಂದಿನ ವರ್ಷಗಳಂತೆ ಈ ವರ್ಷವೂ ಒಟ್ಟು 8 ಫ್ರಾಂಚೈಸಿಗಳ ತಂಡ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ. ಪ್ರತಿ ತಂಡ 15 ಆಟಗಾರರಲ್ಲಿ 13 ಆಟಗಾರರು ದಾಂಡೇಲಿ ತಾಲೂಕಿನ ನಿವಾಸಿಗಳಾಗಿರಬೇಕು. ಪ್ರತಿ ತಂಡಕ್ಕೆ 2 ಹೊರಗಿನ ಆಟಗಾರರನ್ನ ಸೇರಿಸಿಕೊಳ್ಳುವ ಅವಕಾಶವಿದೆ. ಪ್ರಥಮ ಸ್ಥಾನವನ್ನು ಪಡೆದ ತಂಡಕ್ಕೆ ನಗದು 2,00,001 ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ತಂಡಕ್ಕೆ ನಗದು 1,00,001 ಹಾಗೂ ಶಾಶ್ವತ ಪದಕಗಳನ್ನು ನೀಡಲಾಗುವುದು. ಬೆಳಗ್ಗೆ 8 ಗಂಟೆಯಿಂದ ಪಂದ್ಯಾವಳಿ ಆರಂಭವಾಗಲಿದ್ದು, ದಿನವೊಂದಕ್ಕೆ ಒಟ್ಟು 6 ಪಂದ್ಯಗಳು ನಡೆಯಲಿದೆ ಎಂದರು. ಈ ವರ್ಷದಂತೆ ಈ ಸತತವಾಗಿ 4ನೇ ಬಾರಿ ನಾವು ನಡೆಸ್ತಾ ಇರೋದು DPL ಸೀಸನ್ 4. ಮೊದಲಿಂದ 2 ವರ್ಷ ನಾವು ಡೇ ಟೂರ್ನಮೆಂಟ್ ನಡೆಸಿದ್ವಿ, ಬಟ್ ಆದ ವರ್ಷದಿಂದ ನಾವು ಡೇ ನೈಟ್ ಟೂರ್ನಮೆಂಟ್ ನಡೆಸ್ತಾ ಇದ್ವಿ. ಆದ ವರ್ಷ ನಮಗೆ ಸಿಕ್ಕಿರುವಂಥ ಸಕ್ಸಸ್ಸು ಮತ್ತು ಎಲ್ಲ ಸಪೋರ್ಟ್ಲಿಂದ ನಾವು ಈ ವರ್ಷವೂ ಕೂಡ ಮತ್ತೆ ಡೇ ನೈಟ್ ಸೇಮ್ ಕಂಟಿನ್ಯೂ ಮಾಡಬೇಕು. ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ಏನಿದೆ ಹೊಸ ಟೆಕ್ನಾಲಜಿ ಆಗಲಿ, ಹೊಸ ರೂಲ್ಸ್ ಆಗಲಿ, ಈಗಿಂದ ಏನು ಸ್ಪರ್ಧಾತ್ಮಕವಾಗಿ ಏನು ನಡೀತಾ ಇದೆ ಕ್ರಿಕೆಟಲ್ಲಿ ಅವೆಲ್ಲ ರೂಲ್ಸನ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ದಾಂಡೇಲಿ ಪ್ಲೇಯರ್ಸಿಗೆ ಕೊಡಬೇಕು. ದಾಂಡೇಲಿ ಪ್ಲೇಯರ್ಸಿಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮನ್ನು ಮಾಡಿಕೊಡ್ಬೇಕಂತೇಳಿ ನಾವು ಈ ಸಲ ಮತ್ತೊಂದು DPL ಸೀಸನ್ 4 ತೊಗೊಂಬರ್ತಾ ಇದ್ದೀವಿ. ಇದು 10 ಓವರ್ಸ್ ಮ್ಯಾಚ್ ಆಗುತ್ತೆ. T10 ಇದೆ, 10 ಓವರಿಂದ ಮ್ಯಾಚ್ ಇರುತ್ತೆ. ಎವ್ರಿ ಸೈಡ್ 10 ಓವರ್ಸ್ ಮ್ಯಾಚ್ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಎವ್ರಿ ಟೀಮಲ್ಲಿ 2 ಐಕಾನ್ ಪ್ಲೇಯರ್ಸ್ ಬರ್ತಾ ಇದೆ. ಐಕಾನ್ ಪ್ಲೇಯರ್ಸ್ ಆರ್ ನ್ಯಾಷನಲ್ ಲೆವೆಲ್ और ಡೊಮೆಸ್ಟಿಕ್ ನ್ಯಾಷನಲ್ ಲೆವೆಲ್ और ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಬರ್ತಾ ಇದೆ. ಬ್ಲೂ ಕ್ಯಾಪ್ ಪ್ಲೇಯರ್ಸ್ ಆಲ್ಸೋ ಆರ್ ಪ್ಲೇಯಿಂಗ್. ಟೆನ್ನಿಸಿಂದು ಇಂಡಿಯಾಗೆ ರಿಪ್ರೆಸೆಂಟ್ ಮಾಡ್ತಾರೆ. ಅಂಥ ಪ್ಲೇಯರ್ಸು ಟೋಟಲ್ 16 ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ಇನ್ ದಿಸ್ ಟೂರ್ನಮೆಂಟ್. ಅಪಾರ್ಟ್ ಫ್ರಮ್ ದ್ಯಾಟ್ 8 ಫ್ರಾಂಚೈಸಿ ಇದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಉಪಾಧ್ಯಕ್ಷ ನಿತಿನ್ ಕಾಮತ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಪಂದ್ಯಾವಳಿಯ ಯಶಸ್ವಿಗೆ ಸರ್ವರು ಸಹಕರಿಸುವಂತೆ ಕರೆ ನೀಡಿದರು. Apart from this, there will be a disciplinary committee we have formed. Any issues regarding any issues in the tournament, this disciplinary committee will be having rights to take the decisions. So, in this disciplinary committee, Kuldeep Rajput, Sachin Kamath, Anil Patnekar, Nitin Kamath, Imam S will be the disciplinary committee members for 2025. So the wait is over. DPL season 4, the much awaited festival, cricket festival of Dandeli will be starting on 20th, 21st, 22nd, 23rd. So this year DPL all franchise will have the last opportunity to win the tournament and to be in the record books of DPL. Next year all the 8 teams will be re-auctioned, and so this will be the last opportunity for existing team to be the champion. ಗ್ರೌಂಡ್ ಮುಖ್ಯಸ್ಥರಾದ ಅತುಲ್ ಮಾಡೋಡ್ಕರ್ ಅವರು, ಈ ಬಾರಿ ವಿಶಿಷ್ಟ ಮಾದರಿಯಲ್ಲಿ ಅಂಗಣ ಸಿದ್ಧತೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ನ ಉಪಾಧ್ಯಕ್ಷರಾದ ರಮೇಶ್ ನಾಯ್ಕ್, ಸಹ ಕಾರ್ಯದರ್ಶಿ ನರಸಿಂಗದಾಸ್ ರಾಠಿ, ಗ್ರೌಂಡ್ ಮುಖ್ಯಸ್ಥರಾದ ಸಂದೀಪ್ ರಜಪೂತ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶಮಲ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.